ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಇವತ್ತಿನ ದಿನ 10th ಫೆಬ್ರವರಿ ಕರೆಕ್ಷನ್ ನೋಡಿದ್ವಿ. ನಿಫ್ಟಿ 178 ಪಾಯಿಂಟ್ಸ್ ಕರೆಕ್ಷನ್ ಕಂಡು ತನ್ನ 10 ಡೇ 20 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಅದು 23,400 ಕೆಳಗಡೆ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಇಲ್ಲಿ ನೋಡಿದ್ರೆ ಸತತವಾದ 4ನೇ ದಿನ ಅಗೇನ್ ನಿಫ್ಟಿನಲ್ಲಿ ನಾವು ಕರೆಕ್ಷನ್ ನೋಡಿದ್ವಿ. ಸೊ ಪ್ರೀವಿಯಸ್ ವೀಕ್ ಬಜೆಟ್ ಸೆಷನ್ ಆದ್ಮೇಲೆ ನಾವು ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಅಲ್ಲಿ ಸೋಮವಾರ ದಿನ ನಮ್ಗೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಮಂಗಳವಾರ ದಿನ ಒಂದು ಒಳ್ಳೆ ರಿಕವರಿ ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಆದ್ರೆ ಈ ರಿಕವರಿ ಅಗೇನ್ ಇಲ್ಲಿ ಹೈಯರ್ ಲೆವೆಲ್ ಅಲ್ಲಿ ನಿಯರ್ 23,800 ಹತ್ರ ಸಸ್ಟೈನ್ ಆಗದೆ ಕಂಟಿನ್ಯೂಸ್ ಆಗಿ 4ನೇ ದಿನ ಇಲ್ಲಿ ನಾವು ಕರೆಕ್ಷನ್ ನೋಡ್ತಾ ಇದೀವಿ. ಸೊ ಈ ಕರೆಕ್ಷನ್ಗೆ ಕಾರಣ ಏನು ಅಂತ ನೋಡೋಕ್ಕಿಂತ ಮುಂಚೆ ಈಗ ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ನ್ಯೂಸ್ ಫ್ಲೋ ಹೋಗ್ತಾ ಇದಾವೆ ಅಂತ ನೋಡೋಣ. ಮೊದಲನೇದಂತಂದ್ರೆ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿರೋ ರೆಸಿಪ್ರೋಕಲ್ ತಾರೀಫ್, ಇದರಿಂದ ಮಾರ್ಕೆಟ್ ಅಲ್ಲಿ ಟೆನ್ಷನ್ ಇದೆ. ಇದನ್ನ ಬಿಟ್ರೆ ನಮಗೆ ಪಾಸಿಟಿವ್ ಅಂತ ಕಾಣಿಸ್ತಾ ಇರೋದು ಡೆಲ್ಲಿ ಎಲೆಕ್ಷನ್. ಸೊ ಇದು ಒಂದು ಪಾಸಿಟಿವ್ ನ್ಯೂಸ್ ಆಗಿತ್ತು. ಯಾಕಂದ್ರೆ 3 ಡಿಕೇಡ್ಸ್ ನಂತರ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿ ಬಂದಿದೆ. ಸೊ ಸೆಂಟ್ರಲ್ ನಲ್ಲಿ ಕೂಡ ಬಿಜೆಪಿ ಇರೋ ಕಾರಣ ಸೊ ಇಲ್ಲಿ ಡೆಲ್ಲಿನಲ್ಲಿ ಕೂಡ ಬಿಜೆಪಿ ಬಂದಿದ್ದು ಇದು ಆಕ್ಚುಲಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಇದರ ಪಾಸಿಟಿವಿಟಿ ಇವತ್ತಿನ ದಿನ ಅದು 10th ಫೆಬ್ರವರಿ ನಮಗೆ ಕಾಣಲಿಲ್ಲ. ಇದನ್ನ ಬಿಟ್ರೆ RBI ಪಾಲಿಸಿ ಏನು ಶುಕ್ರವಾರದ ದಿನ ಅನೌನ್ಸ್ಮೆಂಟ್ ಬಂದಿತ್ತು, ಇದು ಕೂಡ ಪಾಸಿಟಿವ್ ಆಗೇ ಇತ್ತು. ಇಲ್ಲಿ 0.25% ಅಷ್ಟು ರೆಪೋ ರೇಟ್ ನ ಕಡಿಮೆ ಮಾಡಿದ್ರು, ಅದು ಪಾಸಿಟಿವ್ ಆಗಿದ್ರೆ ಕೂಡ ಮಾರ್ಕೆಟ್ ಅಲ್ಲಿ ಇದರ ಪಾಸಿಟಿವಿಟಿ ಇನ್ನೂ ಕಾಣಿಸ್ತಾ ಇಲ್ಲ. ಅದನ್ನ ಬಿಟ್ರೆ ಲಿಕ್ವಿಡಿಟಿ ಇಂಜೆಕ್ಷನ್ ಏನ್ ಮಾಡಿದ್ರು RBI ಕಡೆಯಿಂದ, ಅಲ್ಲಿಂದ ಒಂದು ಬಾರಿ ರಿಕವರಿ ಬಂದಿತ್ತು. ಆದ್ರೆ ಆ ರಿಕವರಿ ಸಸ್ಟೈನ್ ಆಗ್ತಾ ಇಲ್ಲ. ಸೊ ಇದು ಆಕ್ಚುಲಿ ಪ್ರೀವಿಯಸ್ಲಿ ನಮಗೆ ಲಿಕ್ವಿಡಿಟಿ ಕ್ರಂಚ್ ಇತ್ತು, ಅದು ಈಗ ಮಾರ್ಕೆಟ್ ಅಲ್ಲಿ ಅಷ್ಟು ಇಲ್ಲ ಅಂದ್ರೆ ಕೂಡ ನಮಗೆ ರಿಕವರಿ ಕಾಣಿಸ್ತಾ ಇಲ್ಲ. ಫೈನಲ್ ಆಗಿ ಯೂನಿಯನ್ ಬಜೆಟ್ ಅಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಟ್ಯಾಕ್ಸ್ ರಿಬೇಟ್ ಬಗ್ಗೆ, ಅದು ಕೂಡ ಆಕ್ಚುಲಿ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಕನ್ಸ್ಯೂಮರ್ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಅದ್ರ ಇಂಪ್ಯಾಕ್ಟ್ ಇನ್ನು ಮಾರ್ಕೆಟ್ ಅಲ್ಲಿ ಅಷ್ಟೇನು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ರೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಬರೋ ಅನೌನ್ಸ್ಮೆಂಟ್ ನಮ್ಮ ಎಲ್ಲಾ ಪಾಸಿಟಿವ್ ನ್ಯೂಸ್ ಗಳನ್ನ ತುಳಿದು ಮಾರ್ಕೆಟ್ ಕರೆಕ್ಷನ್ ಗೆ ಬರ್ತಾ ಇದೆ. ಸೊ ಈಗ ಮಾರ್ಕೆಟ್ ಅಲ್ಲಿ ನಾವು ಆಕ್ಚುಲಿ ರಿಕವರಿನ ನೋಡ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ನಾವು ಈಗಿನ ಪರಿಸ್ಥಿತಿಯಲ್ಲಿ ಫಾಲೋ ಮಾಡ್ಬೇಕಾಗಿದ್ದು ರುಪಿ ವ್ಯಾಲ್ಯೂ. ಸೊ ನಾವು ರುಪಿ ವ್ಯಾಲ್ಯೂ ಇವತ್ತಿನ ದಿನ ಇಲ್ಲಿ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಆಫ್ ದ ಡೇ ಆಲ್ಮೋಸ್ಟ್ 88 ಹತ್ರ ಹೋಗಿತ್ತು. ಇದನ್ನ ನಾನು ನಿಮ್ಗೆ 15 ನಿಮಿಷದಲ್ಲಿ ತೋರಿಸ್ತೀನಿ. 15 ನಿಮಿಷದಲ್ಲಿ ನೋಡಿದ್ರೆ ನೋಡಿ, ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ 88 ಹತ್ತತ್ರ ಬಂದಿತ್ತು. ಸೊ ಇದ್ರ ಕಾರಣ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಪಾಸಿಟಿವ್ ಆದ್ರೆ ಕೂಡ ಕರೆಕ್ಷನ್ ನೋಡಿದ್ವಿ. ಆದ್ರೆ ಇದು ಈಗ ಕಡಿಮೆ ಆಗ್ತಾ 87.4 ಹತ್ರ ಇದೆ. ಇದೇ ಲೆವೆಲ್ ಅಲ್ಲಿ ಇದ್ರೆ ಕೂಡ ಇಲ್ಲಿಂದ ಇನ್ನು ಕೂಲ್ ಡೌನ್ ಆದ್ರೆ ಕೂಡ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಿಕವರಿನ ನೋಡ್ಬೋದು ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ಇದು ಕೂಡ ಇವತ್ತಿನ ದಿನ 5% ಅಷ್ಟು ಹೆಚ್ಚಾಗಿ ಅದೇ ಲೆವೆಲ್ ಅಲ್ಲಿ ಇತ್ತು, ಅದಕ್ಕಾಗಿ ಕರೆಕ್ಷನ್ ನೋಡಿದ್ವಿ. ಇದು ಕೂಡ ಸ್ವಲ್ಪ ಕೂಲ್ ಡೌನ್ ಆಗ್ತಾ ಇದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು ನಾವು ಈಗ ಮಾರ್ಕೆಟ್ ಅಲ್ಲಿ ಆಪ್ಷನ್ ಚೈನ್ ಪ್ರಕಾರ ಹೇಗಿದೆ ಸೆಟಪ್ ಅಂತ ಇಲ್ಲಿ ನಾವು ನೋಡೋದಾದ್ರೆ, ಆಪ್ಷನ್ ಚೈನ್ ಅಲ್ಲಿ ಇಲ್ಲಿ ಇನ್ನು ಬಿಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ. 22 lakhs ಅಷ್ಟು ಕಾಲ್ ರೇಟರ್ಸ್ ಇಲ್ಲಿ ಇದ್ದಾರೆ. ಅದೇ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಓನ್ಲಿ 13 lakhs. ಆದ್ರೆ ಇದು ಓವರ್ ಸೋಲ್ಡ್ ಝೋನ್ ಅಲ್ಲಿ ಆಕ್ಚುಲಿ ನಿಫ್ಟಿ ಕಾಣಿಸ್ತಾ ಇದೆ. ಹಾಗೂ ನಿಫ್ಟಿನಲ್ಲಿ ಇಲ್ಲಿ ನಾವು ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 23,700 ಹತ್ರ ಇದೆ. ಆದ್ರೆ ಇಲ್ಲಿ ಕೆಳಗಡೆ ಸಪೋರ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 23,100 ಹತ್ರ ಕಾಣಿಸ್ತಾ ಇದೆ. ಸೊ ಸಪೋರ್ಟ್ ಲೆವೆಲ್ 23,100 ಹತ್ರ, ರೆಸಿಸ್ಟೆನ್ಸ್ 23,700 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ರಿಕವರಿ ಕಾಣಬೇಕು ಅಂತಂದ್ರೆ ಮೇಲೆ ಇಮಿಡಿಯೇಟ್ ಆಗಿ 23,400, 500, 600 ಯಾವೆಲ್ಲ ಲೆವೆಲ್ ಅಲ್ಲೂ ಚೆನ್ನಾಗಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ರಿಕವರಿ ಬಂದ್ರೆ ಕೂಡ ಇದು ಸ್ಲೋ ಆಗಿರುತ್ತೆ. ಅದೇ US ಮಾರ್ಕೆಟ್ ಕಡೆಯಿಂದ, ಟ್ರಂಪ್ ಕಡೆಯಿಂದ ಏನಾದ್ರೂ ಪಾಸಿಟಿವ್ ನ್ಯೂಸ್ ಬಂತು ಅಂತಂದ್ರೆ ಆಗ ನಾವು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿನ ನೋಡ್ಬೋದು. ಸೊ ನಾವು ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 23,450 ಮೇಲೆ ಸಸ್ಟೈನ್ ಆಗಿ ಶುರು ಆದ್ರೆ
ಸ್ವಲ್ಪ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ನಿಫ್ಟಿ ಈಗಿನ ಲೆವೆಲ್ ಇಂದ ಕೆಳಗಡೆ ಬಂದು 23,300 ನ ಬ್ರೇಕ್ ಆದ್ರೆ 23,100 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಓವರ್ ಸೋಲ್ಡ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಿಕವರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಂದ್ರೆ ನಾವು ರುಪಿನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಇದು ಇದೇ ಲೆವೆಲ್ ಅಲ್ಲಿ ಇದ್ರೆ ಕೂಡ ಇಲ್ಲಿಂದ ಕಡಿಮೆ ಆದ್ರೆ ನಾವು ಡೆಫಿನೆಟ್ ಆಗಿ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ನ ನೋಡ್ತೀವಿ. ಇದೇನಾದ್ರೂ ಅಗೇನ್ 88 ಕಡೆ ಹೋದ್ರೆ ಅದು ಅಗೇನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ತಗೊಂಡು ಬರೋ ಚಾನ್ಸಸ್ ಇರುತ್ತೆ ಸದ್ಯದ ಸೆಟಪ್ ಪ್ರಕಾರ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.